ಯಾರು ಗೆದ್ದರೆ ಕ್ರಿಕೆಟ್ ಇದೆಯಲ್ಲ, ಕ್ರೀಡೆ ಇದೆಯಲ್ಲ, ಕ್ರೀಡೆ ಅವರು ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಇದೆಯಲ್ಲ, ಏಸ್ ಲಕ್ಕು. ಪಂಜಾಬ್ನವರು ನಮ್ಮ ಜೊತೆನಲ್ಲಿ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ 101ಕ್ಕೆ ಔಟ್ ಆಗ್ಬಿಟ್ರು. ಮುಂಬೈನವರು ಸ್ಟ್ರಾಂಗ್ ಟೀಮು, ಒಳ್ಳೆ ಬೌಲರ್ಸ್ ಗಳಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ, ಆ ಟೀಮ್ ಮೇಲೆ ಗೆದ್ದುಬಿಟ್ರು. ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಫೈನಲ್ ಬಂದಿದ್ದಾರೆ. ನಾನು ಸಾಮಾನ್ಯವಾಗಿ RCB ಬೆಂಗಳೂರು ತಂಡ ಆದ್ರಿಂದ ನಿಮ್ಗೂ ಏನ್ ಅನ್ಸುತ್ತೆ, ಬೆಂಗಳೂರು ಗೆಲ್ಬೇಕು ಅಂತ ಅನ್ಸುತ್ತಲ್ವಾ? 4ನೇ ಸಾರಿ ಫೈನಲ್ ಬಂದಿದೆ, ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. ಒಂದ್ ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾರು ಗೆದ್ದರೆ ಕ್ರಿಕೆಟ್ ಇದೆಯಲ್ಲ, ಕ್ರೀಡೆ ಇದೆಯಲ್ಲ, ಕ್ರೀಡೆ ಅವರು ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಇದೆಯಲ್ಲ, ಏಸ್ ಲಕ್ಕು. ಪಂಜಾಬ್ನವರು ನಮ್ಮ ಜೊತೆನಲ್ಲಿ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ 101ಕ್ಕೆ ಔಟ್ ಆಗ್ಬಿಟ್ರು. ಮುಂಬೈನವರು ಸ್ಟ್ರಾಂಗ್ ಟೀಮು, ಒಳ್ಳೆ ಬೌಲರ್ಸ್ ಗಳಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ, ಆ ಟೀಮ್ ಮೇಲೆ ಗೆದ್ದುಬಿಟ್ರು. ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಫೈನಲ್ ಬಂದಿದ್ದಾರೆ. ನಾನು ಸಾಮಾನ್ಯವಾಗಿ RCB ಬೆಂಗಳೂರು ತಂಡ ಆದ್ರಿಂದ ನಿಮ್ಗೂ ಏನ್ ಅನ್ಸುತ್ತೆ, ಬೆಂಗಳೂರು ಗೆಲ್ಬೇಕು ಅಂತ ಅನ್ಸುತ್ತಲ್ವಾ? 4ನೇ ಸಾರಿ ಫೈನಲ್ ಬಂದಿದೆ, ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. ಒಂದ್ ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.